ಬಿಗ್ ಬಾಸ್ ಸೀಸನ್ 11 ಸಖತ್ ಸೌಂಡ್ ಮಾಡ್ತಾ ಇದೆ. ಇದಕ್ಕೆ ಕಾರಣ ಉತ್ತರ ಕರ್ನಾಟಕದ ಅದರಲ್ಲೂ ಕುರಿಗಾಹಿ ಯುವಕ ಹನುಮಂತು ಅಂತಂದ್ರೆ ತಪ್ಪಾಗಲ್ಲ. ಸದ್ಯ ಇದೇ ಹನುಮಂತು ದಾಖಲೆಯ ವೋಟ್ ಪಡೆಯುವ ಮೂಲಕ ಬಿಗ್ ಬಾಸ್ ಕಪ್ ಗೆದ್ದಿದ್ದಾರೆ. ಆದರೆ ಅದರ ಸಂಭ್ರಮಾಚರಣೆ ಮಾಡುವುದಕ್ಕೆ ವಿಧಿ ಅಡ್ಡ ಆಗಿದೆ. ಸಂಭ್ರಮ ಇರಬೇಕಾಗಿದ್ದಂಥ ಮನೆಯಲ್ಲಿ ನೀರವ ಆವರಿಸಿದೆ. ಕನ್ನಡದ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿ ಹನುಮಂತು ಹೊರಹೊಮ್ಮಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಯಾರೂ ಊಹಿಸದ ರೀತಿಯಲ್ಲಿ ಹಳ್ಳಿ ಹುಡುಗ ಗೆದ್ದು ಬೀಗಿದ್ದಾನೆ. ಆದರೆ ಕಪ್ ಗೆದ್ದ ಈ ಸಂಭ್ರಮ ಸಡಗರ ಅವನ ಮನೆಯಲ್ಲಿಲ್ಲ. ಬಿಗ್ ಬಾಸ್ ವಿನ್ನರ್ ಹನುಮಂತನ ಮನೆಯಲ್ಲಿ ನೀರವ ಮೌನ. ಚಿಕ್ಕಪ್ಪ ನಿಧನ ಹಿನ್ನೆಲೆ ಸಂಭ್ರಮಾಚರಣೆಗೆ ಬ್ರೇಕ್, ಫ್ಯಾನ್ಸ್ ನಿರಾಸೆ. ಬಿಗ್ ಬಾಸ್ 11ರ ಕಪ್ ಗೆದ್ರು ಹನುಮಂತನ ಮೊಗದಲ್ಲಿ ಆ ಸಂಭ್ರಮವೇ ಇಲ್ಲದಂತಾಗಿದೆ. ಜಸ್ಟ್ ಕೆಲವೇ ಕ್ಷಣಗಳಲ್ಲಿ ವಿಧಿ ಆ ಸಂಭ್ರಮವನ್ನ ಕಸಿದಿದೆ. ಈಗ ಖುಷಿ ಸಡಗರವಿರಬೇಕಿದ್ದ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಹಾವೇರಿಯ ಸವಣೂರಿನ ಚಿಲ್ಲರು ಬಡ್ನಿ ಗ್ರಾಮದ ಹನುಮಂತ ಲಮಾಣಿಯ ಚಿಕ್ಕಪ್ಪ ದೇವಪ್ಪ ನಿಧನ ಹೊಂದಿದ್ದಾರೆ. ಈ ಹಿನ್ನೆಲೆ ಯಾವುದೇ ಸಂಭ್ರಮಾಚರಣೆ ಮಾಡದೇ ಇರೋಕೆ ನಿರ್ಧಾರ ಮಾಡಿದ್ದಾರೆ. ಸದ್ಯ ಹನುಮಂತನ ಕುಟುಂಬಸ್ಥರು ಬೆಂಗಳೂರಿನಲ್ಲೇ ಇದ್ದು 3 ದಿನದ ಕಾರ್ಯ ಮುಗಿದ ನಂತರ ಸಂಭ್ರಮಾಚರಣೆ ಮಾಡೋಕೆ ನಿರ್ಧರಿಸಿದ್ದಾರೆ. ಆದರೆ ಇತ್ತ ಹನುಮಂತನಿಗಾಗಿ ಕಾದು ಕುಳಿತಿದ್ದ ಸ್ನೇಹಿತರು ಮತ್ತು ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಈಗ ಅವ್ರದ್ದು ಫ್ಯಾಮಿಲಿ ಟೋಟಲ್ ಫ್ಯಾಮಿಲಿ ದುಃಖದಾಗಿದ್ದಾರೆ. ಈಗ ಅಭಿಮಾನಿಗಳು ಬೆಳಗ್ಗಿಂದನೂ 1000-1500 ಜನದ ಮಟ್ಟನೂ ಬಂದು ಹೋಗ್ಯಾರ. ಅವ್ರಿಗೆಲ್ಲ ಹೇಳಿ ಕಳ್ಸೇವೆ ನಾವು ಹಿಂಗಾಗಿದೆ ಅಂತಂದು. ಇನ್ನೊಂದು 2 ದಿನ ಹನುಮಂತ ಬರೋದು ಇನ್ನೂ 2-3 ದಿನ ಆಗ್ತದೆ ಸರ್. ಅಲ್ಲಿಂದ ಅವಾಗನ ಮೆರವಣಿಗೆ ಇಟ್ಕೋತೇವೆ ನಾವು. ಅಲ್ಲಿಂದನೇ ಸವಣೂರಿಗೆ ಬಂದಂದ್ರೆ ಅಲ್ಲಿಂದನ ಮೆರವಣಿಗೆ ಇಟ್ಕೋಬೇಕಂತ ನಿಮಗೆಲ್ಲ ಮೀಡಿಯಾದವ್ರಿಗೆ ಎಲ್ಲರಿಗೆ ತಿಳಿಸ್ತೇವೆ. ಇನ್ನು ಹನುಮಂತು ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಅವನ ಊರು ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದೆ. ಅವನ ಸ್ನೇಹಿತರು ಹಾಗೂ ಊರಿನವರು ನಮ್ಮ ಊರಿಗೆ ಹನುಮಂತು ಕೀರ್ತಿ ತಂದಿದ್ದಾನೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾಳ ಖುಷಿ ಆಗತ್ರಿ. ಇನ್ನೂ ಹೆಚ್ಚಿನ ರೀತಿ ಒಳಗೆ ಬೆಳೀಲಿ, ಹಿಂಗೆ ಮುಂದುವರಲಿ, ನಮ್ಮೂರ ಹೆಸರು ಬರಲಿ. ಈಗ ಬಂದೈತಿ, ಇನ್ನೂ ಹೆಚ್ಚಿಗೆ ಇರಲಿ, ಹಿಂಗೆ ಯಾವುದೇ ರೀತಿ ಒಂದು ಇದು ಆಗ್ಲಾರ್ದಂಗೆ. ಆದ್ರೆ ಒಳ್ಳೆ ಕೀರ್ತಿ ತುಂಬದ ನಮ್ಮಲ್ಲಿ. ಆ್ಯಕ್ಚುಲಿ ಒಬ್ಬ MLA MP ಓಟು ನಿಂತರೂ ಅಷ್ಟು ವೋಟಿಂಗ್ ಬೀಳಲ್ಲ. ಅಷ್ಟು ಓಟ ನಾವು ಗೆದ್ದು ಒಬ್ಬ ವಿನ್ನರ್ ಆಗ್ಯಾನ. ಒಂದು ನಮ್ಗೆ ಇಡೀ ಕರ್ನಾಟಕಾದ್ಯಂತ ಹೆಮ್ಮೆ ಅದು. ಹಳ್ಳಿಯಿಂದ ದಿಲ್ಲಿವರೆಗೆ ಅನ್ನೋ ಮಾತು ಹನುಮಂತುಗೆ ಹೇಳಿ ಮಾಡಿಸಿದಂತಿದೆ. ಒಬ್ಬ ಕುರಿ ಕಾಯ್ತಿದ್ದ ಹುಡುಗ ಬಿಗ್ ಬಾಸ್ ವಿಜೇತನಾಗಿದ್ದಾನೆ. ಹನುಮಂತ ರಿಯಾಲಿಟಿ ಶೋಗಳಲ್ಲಿ ಬಂದು 6-7 ವರ್ಷಗಳೇ ಕಳೆದಿವೆ. ಸರಿಗಮಪ, ಭರ್ಜರಿ ಬ್ಯಾಚುಲರ್ ರಿಯಾಲಿಟಿ ಶೋಗಳಲ್ಲಿ ರನ್ನರ್ ಅಪ್ ಆಗಿದ್ರೂ ಜೀವನ ಶೈಲಿಯಲ್ಲಿ ಬದಲಾಗಿರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲೂ ಲುಂಗಿ, ಸಾಧಾರಣ ಶರ್ಟ್, ಮೇಕಪ್ ಮುಟ್ಟಿರಲಿಲ್ಲ. ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅನ್ನ ಜಾಣ್ಮೆಯಿಂದ ಆಡಿ ತನ್ನ ಮುಗ್ಧತೆ ಉಳಿಸಿಕೊಂಡಿದ್ದ. ಅದು 5 ಕೋಟಿಗೂ ಹೆಚ್ಚಿನ ವೋಟ್ ಬರುವಂತೆ ಮಾಡಿದ್ದಲ್ಲದೆ ವಿಜೇತನನ್ನಾಗಿಯೂ ಮಾಡಿದೆ. ಅಂದಹಾಗೆ ಸೀಸನ್ ಶುರುವಾಗಿ ಹಲವು ದಿನಗಳೇ ಉರುಳಿದ ಮೇಲೆ 18ನೇ ಸ್ಪರ್ಧಿಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಹನುಮಂತ ಶಾಕ್ ನೀಡಿದ್ರು. ಜಿ ಕನ್ನಡ ವಾಹಿನಿಯ ಸರಿಗಮಪ ಸೀಸನ್ 15ರಲ್ಲಿ ಗಾಯಕರಾಗಿ ಎಂಟ್ರಿ ಕೊಟ್ಟಿದ್ದ ಹನುಮಂತ ತಮ್ಮ ಗಾಯನ ಮತ್ತು ಮುಗ್ಧತೆಯಿಂದಲೇ ಫೇಮಸ್ ಆಗಿದ್ರು. ಗ್ರಾಮೀಣ ಪ್ರದೇಶದ ಜನಪದ ಹಾಡುಗಳನ್ನ ಹಾಡುತ್ತಾ ಎಲ್ಲರ ಪ್ರೀತಿ ಗಳಿಸಿದ್ರು. ಹನುಮಂತಗೆ ಸಾಕಷ್ಟು ಜನಪ್ರಿಯತೆ ಸಿಕ್ಕ ಹಿನ್ನೆಲೆಯಲ್ಲಿ ನಂತರ ಜಿ ಕನ್ನಡದ ಹಲವು ಶೋಗಳಲ್ಲಿ ಅವಕಾಶ ಸಿಕ್ಕಿತ್ತು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹನುಮಂತು ಬರೀ ಹಾಡಲ್ಲೇ ಟಾಂಗ್ ಕೊಡುವ ಜೊತೆಗೆ ಸ್ಟ್ರಾಂಗ್ ಮೆಸೇಜು ನೀಡ್ತಾ ಇದ್ರು. ಹನುಮನ ಮೂಲ ಗುಣವೇ ಹಾಡು. ಹಾಡು ಅನ್ನೋದು ಹನುಮನ ಮೂಲ ಬಲ ಅಂತ ಹೇಳಬಹುದು. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ 11ರ ಕಪ್ ಗೆದ್ದಿನ್ರಿ. ಗೆದ್ದಿಲ್ಲ, ಇಡೀ ಕರ್ನಾಟಕದ ಜನತೆ ನನ್ನ ವೋಟ್ ಮಾಡಿ ಗೆಲ್ಸ್ಯಾರ. ಒಟ್ಟಾರೆ ಕೋಟಿ ಕೋಟಿ ಅಭಿಮಾನಿಗಳ ಹೃದಯ ಗೆದ್ದ ಹನುಮಂತು ಅವರ ವೋಟನ್ನು ಗಳಿಸಿ ಬಿಗ್ ಬಾಸ್ 11ನೇ ಆವೃತ್ತಿಯ ವಿಜೇತರಾಗಿದ್ದಾನೆ. ಒಬ್ಬ ಕುರಿ ಕಾಯುವ ಹುಡುಗ ಇಂದು ಕರ್ನಾಟಕದ ಮನೆ ಮಾತಾಗಿದ್ದಾನೆ. ಆದ್ರೆ ಆ ಸಡಗರ ಸಂಭ್ರಮ ಮಾಡಲು ವಿಧಿ ಅಡ್ಡ ಬಂದಿದ್ದಾನೆ. ಚಿಕ್ಕಪ್ಪ ಸಾವನ್ನಪ್ಪಿರೋದ್ರಿಂದ 3 ದಿನದ ಕಾರ್ಯದ ಬಳಿಕ ಹನುಮಂತನ ಮನೆಯಲ್ಲಿ ಸಂಭ್ರಮಾಚರಣೆ ನಡೆಯಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.